ಎಲ್ಲ ಒಂದೇ ಆಫ್ ಮಾಡು ಮೊನ್ನೆ ನೀನು ನಾನಾ ಸಿರಿ ಏನು ಏನು ಮಾಡ್ತಾ ಇದೆ ಬೆಳಗ್ಗೆಯಿಂದ ಅಪ್ಪೋ ಸೌಂಡ್ ನೋ ಸುಮ್ಮನೆ ಹೋಗು ಚೆನ್ನಾಗಿ ಗೊತ್ತಾಯ್ತಾ? Hi friends, welcome back to our channel Life with Meghana Jeevan. Hi friends, welcome back to our channel Life with Meghana Jeevan. Yes. ಕರೆಂಟ್ ಹೋಗಿದೆ, ತುಂಬಾ ಶೆಕೆ ಆಗ್ತಿದೆ. ಹಿಂಗೆ ಮಾತಾಡ್ಕೊಂಡು ಕೂತಿದ್ದೀವಿ. ಕರೆಂಟ್ ಹೋಗಿ ಆಲ್ರೆಡಿ ಒಂದು 20 ನಿಮಿಷ ಆಯಿತು. ಬರುತ್ತೆ ಅಂತ ವೆಯ್ಟ್ ಮಾಡಿದ್ರೆ ಇನ್ನೂ ಕರೆಂಟೇ ಬಂದಿಲ್ಲ. ಸೊ ಹಿಂಗೆ ಚಿಟ್ ಚಾಟ್ ಮಾಡ್ಕೊಂಡು ಕೂತಿದ್ದೀವಿ ಇವಾಗ. ಸಿರಿ ಇವಾಗ ತಾನೇ ಮಲ್ಕೊಂಡು ಎದ್ದಿದ್ದಾಳೆ. ತಲೆ ಸ್ನಾನ ಮಾಡಿಸ್ದೆ. ಫುಲ್ಲು ಕೂದಲು ಜಾಸ್ತಿ ಬಂದಿರೋದಕ್ಕೆ ನೋಡಿ, ಫುಲ್ ಬೌನ್ಸಿ ಹೇರ್ ಸ್ಟೈಲ್ ನನ್ನ ಮಗಳದೀಗ. ಆ ಕಡೆ ಈ ಕಡೆ ನೋಡ್ಕೊಂಡು ಪಿಲ್ಲ ಪಿಲ್ಲ ಅಂತ. ಸಿರಿ ಫುಲ್ ಹೇರ್ ನೋಡಿ, ಏನು ಸಕತ್ತಾಗಿ ಕಾಣಿಸ್ತೈತೆ. ಅಚ್ಚಿ ಅಚ್ಚಿ ಅಚ್ಚಿ. ಇನ್ನೇನ್ರಿ ಸಮಾಚಾರ? ಹೇಗಿತ್ತು ಇವತ್ತು ದಿನ? ನಮ್ದು ಮಾಮೂಲಿ ಹಾಗೆ. ನಿಂದಂಗಿತ್ತು? ನಂದು ಮಾಮೂಲಿ ಇತ್ತು, ನಿಮ್ಮಿಬ್ರು ಮಕ್ಕಳನ್ನ ನೋಡ್ಕೊಂಡು. ಅಪ್ಪು ಏನ್ ಮಾಡ್ದ ಗೊತ್ತಾ ಇವತ್ತು? ಏನ್ ಮಾಡ್ದ? ಕೇಳು ಅಪ್ಪುನ ಏನ್ ಮಾಡ್ದ ಅಂತ. ಏನ್ ಮಾಡ್ದೆ ಅಪ್ಪ? ನೀನ್ ಏನೇನ್ ತಪ್ಪು ಮಾಡ್ದೆ ಹೇಳಿ ಇವಾಗ. ಏನ್ ಬಿತ್ತು? ಪಾಪು ಬಿತ್ತ? ಎಲ್ಲಿ? ಹೆಂಗ್ ಬಿತ್ತು? ಅದು ಅಲ್ಲಿ ಸೋಫಾ ಮೇಲೆ ಕೆಟ್ಟು ಮೀಟ್ ಕುಸಿತೆ. ಹಂಗೆ ದಬಕ್ಕೆ ಬಿದ್ಬಿಟ್ಲ ಸೋಫಾಯಿಂದ? ಹಿಂಗೆ ನಾನು ನೋಡ್ಕೊಳ್ಳೋದು ನೀನು? ಏಟಾಯ್ತಾ? ಏನೋ ಹಂಗೆ ಮಾಡ್ತಾರೇನೋ ಅಪ್ಪು. ಅವನೇನು ಹೇಳ್ದ ಹೇಳು? ರಕ್ತ ಬರ್ತದೆ. ಏನು ರಕ್ತನೇ ಬಂದಿಲ್ಲ ಅಂತ. ಅದು ಹಂಗೆ ಏಟಾಗುತ್ತೆ ಅಪ್ಪು, ರಕ್ತನೇ ಬರಬೇಕು ಅಂತ ಇರುತ್ತಾ? ಕೆಳಗಡೆ ಇಟ್ಕೊಂಡೆ ಬೇಗ, ಮಿಸ್ ಜೋರಾಗಿ ಬೀಳೋದಕ್ಕೆ. ಒಬ್ಳನ್ನೇ ಬೆಡ್ ಮೇಲೆ ಬಿಟ್ಟು ಹೋಗ್ಲೇಬಾರ್ದು ಇವಾಗ, ಗೊತ್ತಾ? ಹಂಗೆ ಮೀಟ್ ಕುಸಿದ್ದೆ ಒಂದು ಬಾಟಲ್. ನೀನೇನಕ್ಕೆ ಅದೆಲ್ಲ ಮಾಡ್ತೀಯಾ? ಗ್ಯಾಪಲ್ಲೆಲ್ಲ ಮಾಡಕ್ ಹೋಗ್ತಾನೆ. ಸುಮ್ಮನೆ ಎತ್ಕೊಂಡು ಓಡಾಡ್ತಾನೆ. ಈ ಕಡೆ ಬಾರ ಈ ಕಡೆ ಕೂತ್ಕೊಳ್ಳೋ. ಅದನ್ನ ಒಪ್ಕೊಂತಾವ ನೋಡು, ಅದು ಮೇಯ್ನು. ಮಾಡ್ದೆ ಅಂತ ಅದೆಲ್ಲ ಮಾಡ್ತಾನೆ. ಸರಿ ಕೂತ್ಕೋ ಅಲ್ಲಿ. ಹಠ ಮಾಡೋದು. ಇಲ್ಲಿ ಕೂತ್ಕೊಳ್ತಾನೆ ಸುಮ್ಮನೆ ಆರಾಮಾಗಿ. ನೀನ್ ಬೆಳಗ್ಗೆಯಿಂದ ಆಟ ಆಡ್ತಿರ್ತೀಯ. ನಾನು ತಾನೇ ಆಟ ಆಡ್ಸೋದು, ಬಿಡು. ಆಯ್ತು ಬಿಡು ಆಯ್ತು. ಇವತ್ತು ಏನೇನೆಲ್ಲ ಪ್ಲಾನ್ಸ್ ಆಗಿ ಕ್ಯಾನ್ಸಲ್ ಆಯ್ತು ಗೊತ್ತಾ ನಂದು? ಏನಂದ್ರೆ ಇವತ್ತು ಆ್ಯಕ್ಚುಲ್ ಆಗಿ ನಾನು ಹೊರಗಡೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಇಬ್ರು ಕರ್ಕೊಂಡು ಹೋಗೋಣ ಅನ್ಕೊಂಡೆ. ಆಮೇಲೆ ಅದು ಕ್ಯಾನ್ಸಲ್ ಆಯಿತು. ಇವನ್ ಬೇರೆ ಹಿಂಗೆ ಮಾಡ್ಬಿಟ್ನಾ, ಅದೊಂಥರ ಬೇಜಾರೇ ಆಗೋಯ್ತು ನನಗೆ. ಅದೇ ಏಟ್ ಆಗಲಿಲ್ಲ ಅವಳಿಗೆ, ಇಟ್ಕೊಂಡೆ ಪಟ್ಟಂತ ಒಂಚೂರು ಟಚ್ ಆಯಿತು ಅಷ್ಟೇ. ಆವಾಗ ಒಂಥರ ಗಾಬರಿ ಆದಂಗಾಯ್ತು. ಅಳ್ಳಿಲ್ಲ ಪುಣ್ಯಕ್ಕೆ ಅವಳು ಜೋರಾಗಿ. ಅಳ್ಳಿಲ್ಲ ಅಂದರೆ ಸುಮ್ಮನೆ ಅದು ಅಷ್ಟೆ, ಜಾಸ್ತಿ ಏನು ಇದು ಮಾಡಲಿಲ್ಲ. ಬಿದ್ಬಿಟ್ಟ ಸರಿ ನೀನು ನೋಡಿ, ಹಿಂಗೆ ಆಡಿದ್ರೆ ಹಿಂಗೆ ಏನು ಮತ್ತೆ? ಇದು ನೋಡಿದ್ದು ಆಕ್ಳಿಸದ ಹೆಂಗೆ ಆಕ್ಳಿಸ್ತೈತೆ. ಸಿರಿ ಸಿರಿ, ಇದೊಳ್ಳೆ ಗೊಂಬೆ ಥರ ಇರ್ತದೆ ಇದು.
ಸಿರಿಗೆ ಹೊಸ ಬೆಳ್ಳಿ ಬಟ್ಲು ಹೊಸ ಸ್ಪೂನ್ ಹಾಗಂತ ಹೇಳೋಕ್ಕಾಗಲ್ಲ. ಇದು ಆ್ಯಕ್ಚುಲ್ ಆಗಿ ಅಪ್ಪುಗೆ ಅಂತ ತೊಗೊಂಡಿದ್ದು ನಾವು. ಸೊ ಆವಾಗ ಎಷ್ಟು ಕಡಿಮೆ ರೇಟ್ ಇತ್ತು ಗೊತ್ತಾ, ಈ ಒಂದು ಬಟ್ಲಿಗೆ ಆವಾಗ 11,500 ಆಗಿತ್ತು. ಇದು ಸ್ಪೂನಿಗೆ 950 1,050 ರೂಪಾಯಿನೋ ಆಗಿತ್ತು ಅಷ್ಟೇ. ಇವಾಗ ತೊಗೊಳೋದಕ್ಕೆ ಹೋದರೆ ಸಖತ್ತು ರೇಟು. ಆ್ಯಂಡ್ ಇದು ಅಪ್ಪುಗೆ ಆಲ್ಮೋಸ್ಟ್ ನಾನು 3 ವರ್ಷದ ತನಕ ಊಟ ಮಾಡಿಸಿದ್ದೀನಿ ಈ ಒಂದು ಬೆಳ್ಳಿ ಬಟ್ಲಲ್ಲಿ. ಆಮೇಲೆ ಎತ್ತಿಟ್ಬಿಟ್ಟಿದ್ದೆ, ಇವಾಗ ಸಿರಿಗಾಗುತ್ತೆ ಅದು. ಸ್ಪೂನ್ ಒಂದು ಯೂಸ್ ಮಾಡ್ತಾಯಿದ್ದೆ, ಬಜೆ ಎಲ್ಲ ತೆಗೆದು ಹಾಕೋದಕ್ಕೆ ಎಲ್ಲನೂ. ಬಟ್ ಬಟ್ಲನ್ನ ತೊಗೊಂಡಿರಲಿಲ್ಲ. ಇವತ್ತು ತೊಗೊಂಡು ಸಿರಿಗೆ ತಿನ್ಸೋಣ ಇದರಲ್ಲೇ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ಎಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ತಿನ್ನಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಬೆಳ್ಳಿ ಬಟ್ಲು ಏನೋ ಒಂಚೂರು ಆಗಿಲ್ಲ. ಹೊಸದು ಅಂತ ಹೇಳಿದ್ರು ಇವಾಗಲೂ ಯಾರಾದರೂ ನಂಬ್ತಾರೆ ಅಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಪಾಪುಗೆ ಸರಿ ಮಾಡಿಬಿಟ್ಟು ತಿನ್ನಿಸ್ಬಿಡ್ತೀನಿ. ಟೈಮ್ ಆಗಿದೆ ಆಗಲಿ ಅದಕ್ಕೆ. ಸೊ ಈ ರೀತಿಯಾಗಿ ನೋಡಿ, ಇವಾಗ ತೊಗೊಂಡಿದ್ದಿದ್ರೆ ಇದಕ್ಕೆ ಎಷ್ಟು ಪ್ರೈಸ್ ಆಗ್ತಿತ್ತು? ಎಷ್ಟು ಗ್ರಾಮ್ ಇದೆ ಅದು? ಗ್ರಾಮ್ ಎಲ್ಲ ಗೊತ್ತಿಲ್ಲ, ಬಟ್ ಪ್ರೈಸ್ ರೌಂಡ್ ಫಿಗರ್ ಎರಡಕ್ಕೂ ಸೇರಿ 11,500 ಆಗಿತ್ತು. 11,500 ಅವಾಗ. ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ 3 ವರ್ಷ ತಿನ್ಸಿದ್ದೀನಿ. ಅನ್ನ ಊಟ ತಿನ್ನಿಸ್ಬೇಕಂದ್ರೂ ಇದರಲ್ಲೇ ತಿನ್ನಿಸ್ತಿದ್ದೆ. ನಾನ್ ವೆಜ್ ಎಲ್ಲ ತಿನ್ನಿಸ್ಬಾರ್ದು, ಎಗ್ಗು ನಾನ್ ವೆಜ್ಜು ಎಲ್ಲ ತಿನ್ನಿಸ್ಬಾರ್ದು, ರಿಯಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ಅಂತ. ಇಷ್ಟು ದಿನ ಏನು ಹಾಕಿಟ್ಟಿದೆ ಅದರಲ್ಲಿ? ಏನೂ ಹಾಕಿಕ್ಕಿರಲಿಲ್ಲ, ಸುಮ್ಮನೆ ತಿಕ್ಕಿದ್ದೆ. ದೇವ್ರದ್ದು ಏನು ಹಾಕ್ತಿದ್ದೆ? ದೇವ್ರಿಗೆ ಏನಾದರೂ ನೈವೇದ್ಯ ಇಕ್ಬೇಕು ಅಂತ ಅಂದಾಗ ಯಾವಾಗಾದ್ರೂ ಹಬ್ಬಗಳ ಟೈಮಲ್ಲಿ ಯೂಸ್ ಮಾಡ್ಕೊತಿದ್ದೆ ಅಷ್ಟೇ. ಬಿಟ್ಟರೆ ಇನ್ನೇನು ಯೂಸೇ ಮಾಡ್ತಿರಲಿಲ್ಲ. ಇದೊಂದು ಉಳಿಸ್ಬಿಟ್ಟೆ ಹಂಗಾರೆ. ಇಲ್ಲ, ಇವಾಗ ತಗೊಟ್ಟಿದ್ದಿದ್ರೆ ಎಷ್ಟಾಗ್ತಿತ್ತು? ಅದಕ್ಕೆ ಹೇಳಿದ್ದು ಇದೊಂದು ಉಳಿಸ್ಬಿಟ್ಟೆ ನನಗೆ ಅಂತ. ಇವಾಗ ಇದೆಯಾ ಮನೆಯಲ್ಲಿ ಇದ್ದಾಗ ತಗೊಳ್ಳೋದು ವೇಸ್ಟು. ಸಿರಿಗೆ ಅಂತ ಬೇರೆ ಸಪ್ರೇಟು, ಅಪ್ಪುಗೆ ಅಂತ ಬೇರೆ ಸಪ್ರೇಟು ತಗೊಳ್ಳೋ ಅಷ್ಟು ಏನಲ್ಲ. ಸೊ ಸಿರಿಗೆ ಸರಿ ಇಟ್ಟೇನು ಮಾಡ್ಕೊಂಡಿದ್ವಿ ಅಲ್ವಾ, ಅದು ಖಾಲಿ ಆಗಿಬಿಟ್ಟಿತ್ತು. ಇವರು ಪ್ರಿಯಾಂಕಾ ಅವರ ಅತ್ತೆ ಕೊಟ್ಟು ಕಳಿಸಿದ್ರು. ಸೊ ನಮ್ಮಮ್ಮ ಬೇರೆ ಟ್ರಿಪ್ಪಿಗೆ ಹೋಗಿದ್ರಲ್ಲ, ಟ್ರಿಪ್ಪಿಂದ ಬಂದಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಇವಾಗ ಮಾಡಿಕೊಡ್ತಾರೆ. ಅಲ್ಲಿವರೆಗೂ ಇವಾಗ ನಿನ್ನೆ ಇವತ್ತೆರಡು ಟೈಮು, ನಿನ್ನೆ 1 ಟೈಮು ಸರಿ ಹಾಕಿದ್ದೆ, ಅಂದರೆ ಸರ್ಲಾಕ್ ಹಾಕಿದ್ದೆ. ಇವಾಗ ಪಾಪಗೆ ನೋಡಿ ರೆಡಿ ಆಗಿದೆ, ತಿನ್ನಿಸ್ಬೇಕು. Johnny, yes, Papa. Eating sugar, no, Papa. No, Papa. ಆಡ್ ಬೇರೆ Open your mouth. ಆಮೇಲೆ ಆಡು. ಇದು ಕೇಕ್ ಇದೆ. ಬೇಡಮ್ಮ, ನೀನು ಹೇಳ್ಬೇಕು, ಟಿವಿ ಎಲ್ಲ ತೋರಿಸ್ಬಾರ್ದು. ಟ್ವಿಂಕಲ್ ಟ್ವಿಂಕಲ್ ಹೇಳು. Twinkle, twinkle, little star, how I wonder what ನೋಡು ಅವಳು ಹೇಳ್ತಾವೆ. ಪುಟ್ಟು ಹೊಟ್ಟೆದು ಪುಟ್ಟು ಇವಾಗ ಹೊಟ್ಟೆ ಚೂಡ ಇವಾಗ ಜಾಸ್ತಿ ಬಂದು ಇನ್ನು ಜಾಸ್ತಿ ಅಯ್ಯೋ ಊಟ ತಿಂದೆ ಜಾಸ್ತಿ ಬೇಕಾ? ಏನು ಬೇಕು ನಿಂಗೆ? ಸ್ವೀಟ್ ಅವಲಕ್ಕಿನೂ ಬೇಡ, ಏನು ಬೇಡ. ದೋಸೆ ಮಾಡಿದ್ದೀನಿ, ದೋಸೆ ತಿನ್ನು. ದೋಸೆ ತಿನ್ನು ಸಾಕು. ಯಾಕೆ ಬೇಕು ನಿಂಗೆ ಸ್ವೀಟ್ ಅವಲಕ್ಕಿ? ಇಷ್ಟನಾ? ಅವಲಕ್ಕಿ ಇಲ್ವಲ್ಲ, ಏನು ಮಾಡೋದು? ಹಾಂ ಹೇಳು, ಏನು ಮಾಡೋದು? ಅವಲಕ್ಕಿ ಬನಾನಾ ಬೇಕು, ಅವಲಕ್ಕಿ ಬೇಕು, ಬೆಲ್ಲ ಬೇಕು, ಆಯ್ತಲ್ಲ? ಇದೆಯಾ? ಎಲ್ಲಿದೆ ನೋಡಿದ್ಯಾ ನೀನು? ಫ್ರಿಜ್ಜಲ್ಲ. ಫ್ರಿಜ್ಜಲ್ಲಿ ಎಲ್ಲಿದೆ? ಫ್ರಿಜ್ಜಲ್ಲಿ ಯಾರು ಇರ್ತಾರ? ಗ್ರೀನ್ ದೋಸೆ, ಆರೆಂಜ್ ದೋಸೆ, ಪಿಂಕ್ ದೋಸೆ, ಕಲರ್ ದೋಸೆ ಮಾಡ್ಕೊಡ್ಬೇಕು ನಾನು. ಕಲರ್ ಗ್ರೀನು, ಪಿಂಕು, ಆರೆಂಜು, ಎಲ್ಲೋ ಎಲ್ಲ ಬೇಕಾ ನಿಂಗೆ? ಆಮೇಲೆ ಹೇಳೋದು ಬೇರೆ ಅದು ಏನಂತ, ನೀನು ನನಗೆ ಆ ಕಲರ್ ದೋಸೆನೇ ಮಾಡ್ಕೊಟ್ಟಿಲ್ಲ ಅಂತ. ಇವತ್ತು ಪಿಂಕ್ ದೋಸೆ ಮಾಡ್ಕೊಟ್ಟಿರ್ತೀನಿ, ನಾ ಮತ್ತೆ ಹೇಳ್ತಾನೆ ನನಗೆ ಗ್ರೀನ್ ದೋಸೆನೇ ಮಾಡ್ಕೊಟ್ಟಿಲ್ಲ ನೀನು ಅಂತ.
ಸ್ಟಿಂಗ್ ಟೋಸ್ ಅಂದರೆ ಅದೇ ಬೀಟ್ರೂಟ್ ಹಾಕ್ಬಿಟ್ಟು ಮಾಡೋದು. ಆರೆಂಜ್ ಅಂದರೆ ಕ್ಯಾರೆಟ್ ಹಾಕ್ಬಿಟ್ಟು ಮಾಡೋದು. ಗ್ರೀನ್ ಅಂದರೆ ಪಾಲಕ್ ಸೊಪ್ಪು ಹಾಕ್ಬಿಟ್ಟು. ಯಾರದು ಕುಚ್ಕೊಂಡಿರೋದು? ಯಾರದು? ಹಾಯ್ ಹಾಯ್ ಸಿರಿ. ಕೂತ್ಕೊಬಿಟ್ಟಿದ್ದೀನಿ ಅಂತ ಫುಲ್ ಖುಷಿಯಾಗಿ ಹೋಗಿದ್ದಾಳೆ. ಆಯ್ತಾ ಊಟ? ಊಟ ಆಯ್ತಾ ಮೇಡಮ್ ನಿಮ್ದು? ಸಿರಿ ಸಿರಿ ಆಯ್ತಾ ಊಟ? ಆಯ್ತಾ? ಆಯ್ತು. ಹುಷಾರು ಹುಷಾರು ಹುಷಾರು. ಉಂಟಾಡ್ತಾಳೆ. ಗಿಲ್ಕಿಯಲ್ಲಿ ಗಿಲ್ಕಿ. ಎಲ್ಲಿ ನಿಂದು ಟಾಯ್? ಎಲ್ಲಿ ಟಾಯ್ ಎಲ್ಲಿ ನಿಂದು? ಓ ಎತ್ಕೊಳ್ತಾಳೆ ಇದು. ಎತ್ಕೋ 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 ಎತ್ಕೋಬೇಕು. ಓ ನಿಂದ ಟಾಯ್ ಅದು? ಚಿಕನ್ ಪೀಸ್. ಲೆಗ್ ಪೀಸು. ಅದೊಂದಿದ್ರೆ ಆಟ ಆಡ್ಕೊಂಡಿರ್ತಾಳೆ. ಸೋಮವಾರ ಆದ್ರೂ ಲೆಗ್ ಪೀಸ್ ತಿಂತಾಳೆ. ಸಿರಿ ಎಲ್ಲ ವಾರ ಲೆಗ್ ಪೀಸ್. ಏನದು ಸಿರಿ? ಯಾವ ವಾರ ಅಂದ್ರೆ ಹಂಗ್ ನೋಡಲ್ಲ, ಎಲ್ಲಾ ವಾರ ಲೆಗ್ ಪೀಸ್ ತಿಂತಿರ್ತಾಳೆ. ಟಾಯ್. ನೋಡು ಎಷ್ಟು ವರ್ಷ ಆಯ್ತು. ಅಲ್ಲಿ ತನಕ ಎತ್ಕೋ 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 ಎತ್ಕೋ. ಫಸ್ಟ್ ಹಿಂಗೆ ಏನ ಹಿಂಗೆ ತಗಸಿ ಟಿವಿ ನೋಡಿದ್ದ ನಾನು ನೀನು ಆಯ್ತಾ 5 minutes ಸೆಕೆಂಡ್ ಒಂದೇ ನೀನು ಆಟ ಆಯ್ತಾ ಸಿರಿಗೆ ಊಟ ಮಾಡಿಸ್ಬಿಟ್ಟು ಹೀಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಆಡಿಸ್ತಾ ಇದ್ವಿ. ಅದಾದಮೇಲೆ ಅಪ್ಪು ಏನೋ ಸ್ವೀಟ್ ಅವಲಕ್ಕಿ ಬೇಕು ಅಂತ ಕೇಳಿದ್ದ. ಅದಕ್ಕೆ ಅಂತ ಅಂದ್ಬಿಟ್ಟು ಆ ಬಾಳೆಹಣ್ಣು ಆಗಿರ್ಬೋದು, ಒಂದು ಸ್ವಲ್ಪ ಬೆಲ್ಲ ಆಗಿರ್ಬೋದು ಎಲ್ಲನೂ ಆರ್ಡರ್ ಮಾಡಿಕೊಂಡು ಇವಾಗ ಮಗನಿಗೋಸ್ಕರ ಸ್ವೀಟ್ ಅವಲಕ್ಕಿನ ಮಾಡಿಕೊಡ್ತಾ ಇದ್ದಾರೆ. ಇನ್ನು ನಾನು ದೋಸೆನೇ ಇತ್ತಲ್ಲ ಅದನ್ನೇ ಮಾಡಿಕೊಡೋಣ ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ನನಗೆ ಯಾಕೋ ಉಪ್ಪಿಟ್ಟು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸರಿ ಅಂತ ನಾನು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಸೊ ಅವಲಕ್ಕಿ ಇದ್ರೂ ಅವಲಕ್ಕಿನ ಆರ್ಡರ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ರು. ಸುಮ್ಮನೆ ದುಡ್ಡು ವೇಸ್ಟು. ನಂಗೆ ಗೊತ್ತಿರಲಿಲ್ಲ ಅವಲಕ್ಕಿ ಇರೋದು. ನೀನು ಇಲ್ಲಿ ಇಟ್ಟಿದ್ಯಾ? ನಾನು ಅಲ್ಲಿ ರೇಷನಲ್ಲಿ ಹುಡುಕ್ತೆ, ಸಿಗ್ಲಿಲ್ವಲ್ಲ. ನಾನು ಇಲ್ಲಿ ಡಬ್ದಲ್ಲಿದೆ ಅಂತ ಅದನ್ನೇ ಹೇಳಿದ್ದು. ಅಪ್ಪು ಇಲ್ಲಿ ನೋಡ್ಬಿಟ್ಟು ಇಲ್ಲ ಮಮ್ಮಿ ಅಂತ. ನಾನು ನಿಮ್ಮ ಮೊನ್ನೆ ತಾನೇ ನೋಡಿದ್ನಲ್ಲ ಇತ್ತಲ್ಲ ಅಂತ ಅಂದ್ಕೊಂಡು ನಾನು ಅಲ್ಲಿ ನೋಡಿದೆ. ಹೋಗ್ಲಿ ಬಿಡು. ಸೊ ಇವಾಗ ಅವಲಕ್ಕಿ ಏನು ಮಾಡ್ತಿದ್ಯಾ? ಸಿಹಿ ಅವಲಕ್ಕಿ ಮಾಡ್ತವ್ರೆ. ಅಪ್ಪು ಫೇವ್ರೆಟ್ ಆ್ಯಂಡ್ ಕೇಳ್ತಾ ಇದ್ದವನು. ಅವಾಗ ಅವನಿಗೆ ಈ ಥರ ಬೈಕೆಗಳಾಗ್ಬಿಡ್ತವೆ. ಸೊ ಹಾಗಾಗಿ ಮಾಡ್ತವ್ರೆ. ಬಾಳೆಹಣ್ಣು ಇರಲಿಲ್ಲ, ಹೋಗಿ ಬಾಳೆಹಣ್ಣು ತಂದೆ. ಈಸಿ, ಸಿಂಪಲ್, 5 ನಿಮಿಷದ ಕೆಲಸ, ಆರಾಮಾಗಿ ಮಾಡ್ಬೋದು ಅಲ್ವಾ? ಅವಲಕ್ಕಿ ಇನ್ನೂ ನೆಂದೇ ಇಲ್ಲ. ಅವಲಕ್ಕಿ ನೆಂದಿದೆ ನೋಡೋದು. ಆಗಲೇ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟಿದೆ. ನಾನು ಅಪ್ಪು ಪ್ರೆಗ್ನೆಂಟಲ್ಲಿ, ಸಿರಿ ಪ್ರೆಗ್ನೆಂಟಲ್ಲಿ ಜಾಸ್ತಿ ಇಷ್ಟಪಟ್ಟು ಕೇಳ್ತಾ ಇದ್ದಿದ್ದೇನೆ ಸ್ವೀಟ್ ಅವಲಕ್ಕಿ ಮಾಡಿಕೊಡು ಅಂತ. ಆ್ಯಂಡ್ ಇವರೇ ಮಾಡಿಕೊಡೋರು ಯಾವಾಗಲೂ. ಇಲ್ಲಿ ತೋರಿಸ್ತೀನಿ ರೀ ನನ್ನ ಮಕ್ಕಳು ಏನು ಮಾಡ್ತಿದ್ದಾರೆ ಅಂದರೆ, ಅಪ್ಪು ಮಲಗಿಸ್ತಾ ಇದ್ದಾನೆ ಸಿರಿನ. ವೈಟ್ ನಾಯ್ಸ್ ಹಾಕ್ಕೊಂಡು. ಸೊ ಇವಾಗ ಜೋಕಾಲಿನಲ್ಲಿ ಸರಿಗೆ ಮಲ್ಕೊಳ್ಳೋದೇ ಇಲ್ಲ, ಬರೀ ಅಳ್ತಾನೇ ಇರ್ತಾಳೆ. ಪಚ್ಚ ನಿದ್ದೆ ಮಾಡಿಬಿಡು. ಆಯ್ತಲ್ಲ, ಊಟ ಎಲ್ಲ ಆಯಿತು, ಆಟ ಆಡಿದ್ದಾಯಿತು, ಎಲ್ಲ ಆಯಿತು. ಟಚಿ ಮಾಡಿ ಇವಾಗ ನೀನು. ಪಾಚಿ ಮಾಡಮ್ಮ. ಅವಳಿಗೆ ವೈಟ್ ನಾಯ್ಸ್ ಒಂದು ಇದ್ಬಿಟ್ರೆ ಆರಾಮಾಗಿ ನಿದ್ದೆ ಮಾಡ್ತಾಳೆ. ನೀನೇನು ಮಾಡ್ತಾ ಇದೀಯಾ? ಅವಲಕ್ಕಿ ಹಾಂ ಅಲ್ಲ, ಉಪ್ಪಿಟ್ಟು. ಉಪ್ಪಿಟ್ಟು ಯಾಕೆ ಸಡನ್ನಾಗಿ?
ಏನಕ್ಕೆ ಅಂದರೆ ಬೆಳಗ್ಗೆ ನನಗೆ ದೋಸೆ ತಿಂದು ಸಾಕಾಗಿದೆ. ಇವಾಗ ನಿಂಗೇನಾಗ ದೋಸೆ ಬೇಕಂದರೆ ಹಾಕ್ಕೊಡ್ತೀನಿ. ನಾನು ಉಪ್ಪಿಟ್ಟು ತಿಂತೀನಿ. ಸ್ವಲ್ಪ ರವೆನ ಎಕ್ಸ್ಟ್ರಾನೇ ಹುಡ್ಕೋತಾ ಇದ್ದೀನಿ, ಯಾಕಂದರೆ ಗಂಜಿ ಏನಾದರೂ ಮಾಡ್ಕೋಬೋದಲ್ಲ ಬೆಳಗ್ಗೆ, ಅದಕ್ಕೋಸ್ಕರ. ಸೌಂಡ್ ಕಡಿಮೆ ಮಾಡೋದು, ಅಷ್ಟೊಂದು ಸೌಂಡ್ ಕೊಟ್ಟರೆ ಅವ್ರು ಪಾಚೋಡಲ್ಲ. ಹೊಡೋಗು, ಹೋಗು, ಮಲ್ಗಿಸ್ಬಿಟ್ಟು ಆಮೇಲೆ ಬಾಗೋಡು. ಹೋಗು, ಫಸ್ಟ್ ಹೋಗು, ಗೋ ಫಾಸ್ಟ್. ಆಯ್ತಾ ಮಾಡಿ? ಆಯಿತು. ಉಪ್ಪಿಟ್ಟು ರೆಡಿಯಾಗಿದೆ. ರೆಡಿ. ಅವಲಕ್ಕಿ ಕೂಡ ರೆಡಿಯಾಗಿದೆ. ಹೆಂಗಿದೆ ಟೇಸ್ಟ್? ಟೇಸ್ಟ್ ನೋಡು. ಚೆನ್ನಾಗೇ ಇರುತ್ತೆ. ಚೆನ್ನಾಗಿದೆಯಾ? ಅಪ್ಪು ನೋಡು, ರೆಡಿ ಆಯಿತು. ಅಂತೂ ಫುಲ್ ಖುಷಿ. ನನಗೆ ಅವಲಕ್ಕಿ ನನಗಾಯ್ತಾ? ನಿಂಗೆ ಉಪ್ಪಿಟ್ಟು. ಉಪ್ಪಿಟ್ಟು ನಿಂಗೆ, ಅವಲಕ್ಕಿ ನನಗೆ. ನಿಂಗೆ ಬೇಕಾ? ಒಂದು ಕೇಳಿ ಕೇಳಿ ಮಾಡಿಸ್ಕೊಂಡಿದ್ದಾನೆ. ನಡಿ ಎತ್ಕೊಂಡು. ಫುಲ್ ಖುಷಿ ಅವನಿಗೆ. ಸಿರಿ ಪಾಚನ್ ಬಿಟ್ಟಿದ್ದಾಳೆ. ಸೊ ಟೈಮ್ ಆಗಲೇ 3 ಗಂಟೆ ಆಗ್ತಾಯಿದೆ. ಬೆಳಗ್ಗೆನೇ ಇವತ್ತು ಬಿರಿಯಾನಿನ ಮಾಡಿದ್ದೆ. ಏನಕ್ಕೆ ಅಂತ ಅಂದರೆ ಮೊನ್ನೆ ಚಿಕನ್ ತಗೊಂಡು ಬಂದಿದ್ದು ಒಂದು ಸ್ವಲ್ಪ ಜಾಸ್ತಿ ಇತ್ತು. ಸೊ ಹಾಗಾಗಿ ಸ್ವಲ್ಪ ಎತ್ತಿಟ್ಟಿದ್ದೆ, ಅದರಲ್ಲಿ ಇವತ್ತು ಬಿರಿಯಾನಿ ಮಾಡಿದ್ದಾಯಿತು. ಸೊ ಈಗ ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿ ಊಟ ಮಾಡಿಬಿಟ್ಟು ಅದಾದಮೇಲೆ ಸಿರಿಗೆ ಸ್ನಾನ ಮಾಡಿಸ್ಬೇಕು. ನಾನು ಕೂಡ ಸ್ನಾನ ಮಾಡ್ಕೋಬೇಕು. ಇವತ್ತೊಂದಿನ ದೇವ್ರ ಪೂಜೆ ಮಿಸ್ ಆಯಿತು. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ ಒಂದೊಂದು ಟೈಮು. ಇವಾಗ ಸಂಜೆ ಎಲ್ಲ ಮಾಡೋಣ ಅಂತ ಅಂದರೆ ಯಾಕೋ ಮನಸ್ಸೇ ಬರೋಲ್ಲ. ಹಾಗಾಗಿ ಬಿಡು, ಬೆಳಗ್ಗೆನೇ ಇವಾಗ ತಿನ್ಕೊಂಡ್ಬಿಟ್ಟು ಇವತ್ತೊಂದಿನ ಸ್ಕಿಪ್ ಆಗುತ್ತೆ. ನಾಳೆ ಮಾಡೋದು. ನಾಳೆ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಇನ್ನೇನು ನಾಡಿದ್ದು ಗುರುವಾರ ಅಲ್ವಾ. ಸೊ ಹೆಂಗಿದ್ರು ನಾಡಿದ್ದು ಪೂಜೆಗೂ ಕೂಡ ಆಗುತ್ತೆ. ನಾಳೆ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿಬಿಟ್ರೆ ಕಂಪ್ಲೀಟಾಗಿ ದೇವ್ರ ಮನೆಯೂ ಕೂಡ ಕ್ಲೀನ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ಬಿರಿಯಾನಿ ಊಟ ಮಾಡಿಬಿಡ್ತೀನಿ. ಇವಾಗ ಒಂದು ಆಮ್ಲೆಟ್ ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ಸೊ ಹಾಕ್ಕೊಳ್ತೀನಿ. ನಾನು ಯಾವಾಗಲೂ ಜೆಪ್ಟೋನಲ್ಲಿ ತರಿಸಿಟ್ಕೊಂಡ್ಬಿಟ್ಟಿರ್ತೀನಿ ಮೊಟ್ಟೆನ. ಬೇಕಾದಾಗ ಆಮ್ಲೆಟ್ ಮಾಡ್ಕೊಂಡು ತಿನ್ಬೋದು ಅಲ್ವಾ ಅಪ್ಪು? ಅಪ್ಪು ಬೆಳಗಿಂದ ಓದ್ಬಿಟ್ಟು ಇವಾಗ ಬಂದಿದ್ದಾನೆ. ಅವನಿಗೆ ಇವಾಗ ಬೆಳಗ್ಗೆನೇ ಕೂರಿಸ್ಬಿಡ್ತೀನಿ ಬರೆಯೋದಕ್ಕೆ. ಇನ್ನೇ ನೆಕ್ಸ್ಟ್ ವೀಕಿಂದ ಸ್ಕೂಲ್ ಸ್ಟಾರ್ಟು ಮಗನಿಗೆ. ಇವತ್ತಿಗೆ 2ನೇ ದಿನ ಸ್ಕೂಲ್ಗೆ ಹೋಗ್ತಿರ್ತಾನೆ. ನೆಕ್ಸ್ಟ್ ವೀಕಿಂದ ಅದು ಏನು ಮಾಡ್ತೀನೋ ಗೊತ್ತಿಲ್ಲ. ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಎಲ್ಲ ಕಷ್ಟನೇ ಆಗುತ್ತೆ. ಬಟ್ ಪರವಾಗಿಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು. ಒಂದು ಸ್ವಲ್ಪ ಅಭ್ಯಾಸ ಆಗೋವರೆಗೂ ಕಷ್ಟ, ಆಮೇಲೆ ಏನೋ ಸುಲಭವಾಗೆಲ್ಲ ಆಗುತ್ತೆ ಅಷ್ಟೇನೆ. ಸಿರಿನ ಅಮ್ಮನ ಮನೇಲಿ ಬಿಟ್ಟು ಹೋಗೋಣ ಅಥವಾ ನಾನೇ ಕರ್ಕೊಂಡು ಹೋಗೋದಾ, ಆ ಟೈಮಲ್ಲಿ ಯೋಚನೆ ಮಾಡೋದು. ಬಟ್ಟೆ ಬೇರೆ ರಾಶಿ ಬಟ್ಟೆ ಇದೆ, ಬಟ್ಟೆ ಮರ್ಚಬೇಕು. ಬೆಳಗ್ಗೆ ಬಟ್ಟೆ ಮರ್ಚೋಣ ಅಂತ ಹೋದವಳು ಆಮೇಲೆ ಪಾಪನೂ ಕೂಡ ಅಳ್ತಿದ್ಲು. ಸರಿ ಬಿಡು, ಅವಳು ಮಲ್ಕೊಂಡಿದ್ದಂಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ನೆನ್ನೆನೂ ಕೂಡ ಹಾಗೆ ಆಯಿತು. ಮೊನ್ನೆ ಹೋಗ್ತಿದ್ದ ಬಟ್ಟೆಗಳನ್ನ ಮರ್ಚೋದಕ್ಕೆ ಆಗಲಿಲ್ಲ. ಇವಾಗ ನೆನ್ನೆ ಏನು ವಾಶ್ ಮಾಡಿ ಹಾಕಿದ್ದೆ ಬಟ್ಟೆಗಳು, ಅದು ಮರ್ಚೋಕ್ಕಾಗಲಿಲ್ಲ. ಇವಾಗ ಹೋಗಿ ಊಟ ಮಾಡಿಬಿಟ್ಟು ಮರ್ಚ್ಬಿಟ್ಟು ಪಾಪಗೆ ಆಮೇಲೆ ಸ್ನಾನ ಮಾಡಿಸ್ತೀನಿ. ಸೊ ಆಯಿತು, ಊಟ ಮುಗಿಸಿ ಇವಾಗ ಅಪ್ಪುಗೆ ಕೂಡ ಊಟ ಮಾಡಿಸಿದಾಯಿತು. ಸಿರಿಗೆ ಫೀಡಿಂಗ್ ಎಲ್ಲ ಮಾಡಿಸಿ ಸ್ನಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಒಂದು ಸ್ವಲ್ಪ ಹೊತ್ತಾಗಲಿ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಇವಾಗ ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ ಅಷ್ಟೊತ್ತಿಗೆ. ಆಮೇಲೆ ಪಾಪುನ ಸ್ನಾನಕ್ಕೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬರ್ಬೋದು. ಬಟ್ಟೆಗಳು ಬೇರೆ ಇದೆ ಅಂತ ಹೇಳಿದ್ನಲ್ಲ, ಅದು ಬೇರೆ ಮಲ್ಚಿಡಬೇಕು. ಇವತ್ತು
ಸ್ವಲ್ಪ ಜಾಸ್ತಿನೇ ಬಟ್ಟೆಗಳಿದ್ದಾವೆ ಫೋಲ್ಡ್ ಮಾಡೋದಕ್ಕೆ. ನೆನ್ನೆಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದ್ದೆ, ಆ ಕಡೆ ರೂಮ್ದು ಈ ಕಡೆ ರೂಮ್ದು 2 ರೂಮ್ದು ಚೇಂಜ್ ಮಾಡಿದ್ದೆ. ಸೊ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇದೆ. ಸೊ ಹಾಗಾಗಿ ಇನ್ನು ನೈಟ್ಗೆ ಅಡುಗೆ ಮಾಡಬೇಕು. ಇವತ್ತು ಇನ್ನೇನು ಪ್ಲ್ಯಾನೇ ಮಾಡಿಲ್ಲ ಅಡುಗೆದು. ಯಾವಾಗಲೂ ತರಕಾರಿ ಬೇಗ ತರಿಸ್ಕೊಂಡ್ಬಿಡ್ತಾಯಿದ್ದೆ. ಸೊ ಇವತ್ತು ಚಿಕನ್ ಬಿರಿಯಾನಿ ಮಾಡಿದ್ನಲ್ವ ಬೆಳಗ್ಗೆ, ಹಾಗಾಗಿ ಇವಾಗ ನೈಟಿಗೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕು. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ನಮ್ಮ ಸಿರಿ ನೋಡಿ, ಸಿರಿ ಹಾಂ ಅಪ್ಪು ಅಂತೂ ದೀಪ ಮನೆಗೆ ಹೋಗೋಣ ಅಂತ ಬೆಳಗ್ಗೆಯಿಂದ ಹಠ ಮಾಡ್ತಾಯಿದ್ದ. ಇವಾಗ ಸುಮ್ಮನೆ ಇದ್ದಾನೆ. ಇವಾಗ ಆಗಲ್ಲ, ಕರ್ಕೊಂಡು ಹೋದ್ರೂ ಏನು ಗೊತ್ತಾ, ಬರೋದಕ್ಕೆ ಸಂಜೆ ಆಗೋಗ್ಬಿಡುತ್ತೆ, ಮತ್ತು ಹೋಗಿ ಬಂದಂಗೂ ಅನಿಸಲ್ಲ. ಬೇಗ ಕೆಲಸ ಮುಗಿಸ್ಕೊಂಡು ಹೋದರೆ ಹೋಗ್ಬಿಟ್ಟು ಬರ್ಬೋದು. ಹಾಗಾಗಿ ನಾನು ನಾಳೆ ಕರ್ಕೊಂಡು ಹೋಗ್ತೀನಿ ಬಿಡು ಅಂತ ಅಂದೆ. ನೆನ್ನೆನೂ ಹಾಗೆ ಆಯಿತು, ಇವತ್ತು ಹಾಗೆ ಆಯಿತು. ನಾಳೆ ಹೋಗೋಣ ಅಂದ್ಕೊಂಡು ಸುಮ್ಮನೆ ಆದೆ. ಇನ್ನು ನೆಕ್ಸ್ಟ್ ವೀಕ್ ಹಾಗೆ ಸ್ಕೂಲ್ ಇದೆ. ಅವನಿಗೆ ಸ್ವಿಮ್ಮಿಂಗ್ ಡ್ರೆಸ್ಸು ಅದನ್ನೆಲ್ಲ ಆರ್ಡರ್ ಮಾಡಿ ತರಿಸ್ಕೋಬೇಕು. ಅದನ್ನು ಮಾತ್ರ ನಾವೇ ತೊಗೊಂಬರ್ಬೇಕಂತೆ, ಅಂದರೆ ಸ್ವಿಮ್ಮಿಂಗ್ ಡ್ರೆಸ್ನ. ಸೊ ಆರ್ಡರ್ ಮಾಡಿ ತರಿಸ್ಕೊಬೇಕು. ಅದಾದಮೇಲೆ ಇನ್ನು ಸ್ಕೂಲ್ ಬುಕ್ಸಿಗೆ ಎಲ್ಲ ಬೈಂಡ್ ಹಾಕಬೇಕು. ಸೊ ಅಪ್ಪು ಯೂನಿಫಾರ್ಮ್ ಎಲ್ಲನೂ ಕೂಡ ನೀಟಾಗಿ ರೆಡಿ ಮಾಡಿ ಇಡಬೇಕು. ಟೀ ಶರ್ಟ್ಸ್ ಎಲ್ಲ ಸರಿಗಿದೆ, ಬಟ್ ಅವನಿಗೆ ಶಾರ್ಟ್ಸ್ ಏನು ಕೊಟ್ಟಿದ್ರು ಅಲ್ವಾ, ಅದೊಂದು ಸ್ವಲ್ಪ ಏನಂತಾರೆ ಟೈಟ್ ಆಗ್ತಾಯಿತ್ತು. ಹಾಗಾಗಿ ಹೋಗಿ ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬಂದೆ. ಇನ್ನು ಅದನ್ನೆಲ್ಲ ವಾಶ್ ಮಾಡಿ ಒಂದು ಸತಿ ಐರನ್ ಮಾಡಿ ಎತ್ತಿಡಬೇಕು. ಇನ್ನೇನು ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ನನ್ನ ಮಗ 2ನೇ ದಿನ ಸ್ಕೂಲ್ಗೆ ಹೋಗಿ ಬಂದಿರ್ತಾನೆ ಇಷ್ಟೊತ್ತಿಗೆ ಆಗಲೇ. ಇವಾಗ ಇಲ್ಲಿ ನೋಡಿ ಹೆಂಗೆ ಆಟ ಆಡ್ತಾವನೆ ಟ್ಯಾಬ್ ಇಟ್ಕೊಂಡು. ಅಪ್ಪು ನಿಂಗೆ ಇಷ್ಟನಾ ಸ್ಕೂಲು? ಸ್ವಿಮ್ಮಿಂಗ್ ಕ್ಲಾಸ್ ಎಲ್ಲ ಇದೆ, ಅದಕ್ಕೆಲ್ಲ ಇಷ್ಟನಾ? ಎಲ್ಲ ಇದೆ, ಅದಕ್ಕೆ ಇಷ್ಟ ಅವನಿಗೆ. ಇವಾಗ ಸಿರಿ ಏನು ಮಾಡ್ತಿದ್ದಾಳೆ ಸಿರಿ? ಇವತ್ತು ಏನು ಗೊತ್ತಾ, ಇವತ್ತು ಅಷ್ಟೇ ನೆನ್ನೆನೂ ಅಷ್ಟೇ ಫೀಡಿಂಗ್ ಮಾಡಿಸ್ಬಿಟ್ಟು ಇಲ್ಲ ಆಟ ಆಡ್ತಿರ್ತಾಳಲ್ಲ ಅಂತ ಹಾಗೆ ಬಿಟ್ಟಿದ್ದೀನಿ. ನೋಡಿದ್ರೆ ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದಾಳೆ. ಇವಾಗಂತೂ ಅವಳನ್ನ ಯಾರೂ ಮಾತಾಡ್ಸಿಲ್ಲ ಅಂತಂದರೆ ಅವಳೇ ನಿದ್ದೆ ಮಾಡಿಬಿಟ್ಟಿರ್ತಾಳೆ. ಸೊ ಈ ರೀತಿ ಕ್ಯೂಟಿ ಪೈ ಕುತ್ಕೊಳ್ಳೋದು ಕಲ್ತ್ಕೊಂಡಿದ್ದಾಳೆ. ಇವಾಗ ಮುಂದೆ ತೆವಳ್ತಾಳೆ. ಏನೆಲ್ಲ ಕಲ್ತಿದ್ದಾಳೆ ಗೊತ್ತಾ? ನಿಂಗೆ ಎಲ್ಲ ಏನಕ್ಕೆ ಹಾಂ ಕೂರ್ಸೋದಾ? ನೆನ್ನೆ ಕೂತಿದ್ಲು ಅವಳು. ಕುತ್ಕೋತಾಳೆ ಇವಾಗ ಸಿರಿ, ಕುತ್ಕೋತಾಳೆ. ಬಿಡು, ಕೈ ಬಿಟ್ಟ ಎಲ್ಲ ಕುತ್ಕೋತಾಳೆ ಇವಾಗ. ಆಮೇಲೆ ಕೆಳಗಡೆ ಮಲಗಿಸಿದ್ರೆ ಏನಾದರೂ ಒಂದು ಅವಳದು ಆಟ ಸಾಮಾನ ಮುಂದೆ ಇಟ್ಬಿಟ್ಟು ಅದನ್ನು ಸೌಂಡ್ ಮಾಡ್ತಾಯಿದ್ರೆ ಮುಂದೆ ತೊಳ್ಕೊಂಡು ಬರ್ತಾಳೆ. ಮಂಡಿ ಕೂಡ ಅಷ್ಟು ಬರ್ತಾಯಿಲ್ಲ, ಇನ್ನೇನು ಒಂದು ಸ್ವಲ್ಪ ದಿನದಲ್ಲ ಅದನ್ನು ಕೂಡ ಕಲ್ತ್ಕೋತಾಳೆ. ಹಾಗಾಗಿನೇ ಮಕ್ಕಳನ್ನ ಜಾಸ್ತಿ ಎತ್ಕೊಳಕ್ಕೆ ಹೋಗಬಾರ್ದು. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ರೆ ಅವ್ರು ಇದನ್ನೆಲ್ಲ ಕಲಿತಾರೆ ಅಂತ. ಅಪ್ಪುದ್ರಲ್ಲಿ ಹಂಗೆ ಆಗಿರಲಿಲ್ಲ. ಅಪ್ಪುದ್ರಲ್ಲಿ ಏನಾಗಿತ್ತು ಅಂತಂದರೆ ಅವನು ಒಂದು ಸ್ವಲ್ಪ ಎಲ್ಲ ಲೇಟಾಗಿ ಕಲ್ತ್ಕೊಂಡಿದ್ದು. ಅವನು ಅಂಬೆಗಾಲು ಹಾಕಿದ್ದೇನೆ ಒಂದು 7 ತಿಂಗಳು ಆದಮೇಲೆ. ಬಟ್ ಸಿರಿ ಹಾಗಲ್ಲ, ಸಿರಿ ಸ್ವಲ್ಪ ಬೇಗನೆ ಕಲಿತಾಳೆ ಎಲ್ಲನೂ ಅಂತ ಅನ್ನಿಸ್ತಾಯಿದೆ. ನೋಡಿ ಕೂತಿರೋದು ಸಿರಿ. ಏಯ್ ಸಿರಿ, ಸೊ ಸಿರಿನ ವಿಡಿಯೋನಲ್ಲಿ ತೋರಿಸ್ಲಿಲ್ಲ ಅಂತಂದರೆ ಸುಮಾರು ಜನ ಕೇಳ್ತಾ ಇರ್ತೀರಾ ತೋರಿಸಿ ಅಂತೆಲ್ಲ ಅಂದ್ಬಿಟ್ಟು. ಸೊ ಹಾಗಾಗಿ ಅವಳ ಮೈಲ್ ಸ್ಟೋನ್ ಎಲ್ಲನೂ ಕೂಡ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಇವಾಗ ನೋಡಿ ಅವಳಿಗೆ 5 ಮಂತ್ಸ್ ಕಂಪ್ಲೀಟ್ ಆಗಿ 6 ಮಂತ್ಸ್ ನಡೀತಾ ಇದೆ. ಇವಾಗ ಅವಳು ಕುತ್ಕೊಳ್ತಾಳೆ, ಆಮೇಲೆ ಈ ರೀತಿಯಾಗಿ ತೆವಳ್ತಾ ಇದ್ದಾಳೆ. ಇದನ್ನೆಲ್ಲ ನೋಡೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.